ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ನೀರಾವರಿ ಸಚಿವರು ಕೂಡ ಹೌದು. ಸರ್ ನಮಸ್ಕಾರ. ನಮಸ್ಕಾರ ಸರ್, CWRC ಕೊಟ್ಟಂಥ ತೀರ್ಪನ್ನು CWMAನವರು ಎತ್ತಿ ಹಿಡಿದಿದ್ದಾರೆ. ಕಂಟಿನ್ಯೂ ಮಾಡಿ 3,500 ಕ್ಯೂಸೆಕ್ಸ್ ಪ್ರತಿದಿನ ಕೊಡಿ ಅಂತ ಅಂತಿದ್ದಾರೆ. ನನ್ನ ಪ್ರಶ್ನೆ ಇರೋದು, ಕುಡಿಯೋ ನೀರಿಗೂ ಇಲ್ಲಿ ಸಮಸ್ಯೆ ಇದೆ ಅನ್ನೋದು CWMA ಗಮನಕ್ಕಾಗಲಿ CWRC ಗಮನಕ್ಕಾಗಲಿ ಬಂದಿರೋದಿಲ್ವಾ, ಅಥವಾ ಬಂದರೂ ನೀವು ಅವ್ರಿಗೆ ರೈತರಿಗೆ ನೀರು ಕೊಡಿ ಅಂತಾರ? ನೋಡಿ, ಇದು ಒಂದು ಫಾರ್ಮುಲಾ ಸುಪ್ರೀಂ ಕೋರ್ಟ್ ಅಲ್ಲಿ ಟ್ರಿಬ್ಯುನಲ್ ಅಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಅದರ ಪ್ರಕಾರ ಇವ್ರು ಮಾಡ್ತಾರೆ. ಬಟ್ ಏನು ಅಂತಂದ್ರೆ ಎಲ್ಲಿ ಎಲ್ಲರೂ ತಪ್ತಾ ಇರುವಂತದ್ದು ಅಂದ್ರೆ, ಒಂದು ಸೀಸನ್ ಅಂದ್ರೆ ಅದು ಆಗಸ್ಟ್ ವರೆಗೂ ಕಾಯ್ಬೇಕಾಗುತ್ತೆ. ಅದು ಆಗಸ್ಟ್ ಅಲ್ಲಿ ಕಾದು ಎಷ್ಟು ಕಡಿಮೆ ಇದೆ ಎಷ್ಟಿಲ್ಲ ಡಿಸ್ಟ್ರೆಸ್ ಫಾರ್ಮುಲಾ ಅವಾಗ ಅಪ್ಲೈ ಮಾಡ್ಬೇಕಾಗುತ್ತೆ. ಈಗಲೇ ಮಾಡಿದಾರೆ ಅವರು ಡಿಸ್ಟ್ರೆಸ್ ಫಾರ್ಮುಲಾ ಮಾಡಿಬಿಟ್ಟು ಜೂನ್ ತಿಂಗಳಲ್ಲಿ ನೀವು 9.53 ಕೊಡಬೇಕು. ಈಗ ಡಿಸ್ಟ್ರೆಸ್ ಫಾರ್ಮುಲಾ ಪ್ರಕಾರ ನೀವು 31 TMC ನೀರು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇವರು ಸರಿಯಾಗಿ ಮನವರಿಕೆ ಮಾಡಿ ಕೊಡ್ಬೇಕಾಗಿತ್ತು. ಫಸ್ಟ್ ಟೆಕ್ನಿಕಲ್ ಅಲ್ಲೇ ಮನವರಿಕೆ ಮಾಡಿ ಕೊಡೋದು ಬಹಳ ಇಂಪಾರ್ಟೆಂಟ್. ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು ಸಾಮಾನ್ಯವಾಗಿ ಟೆಕ್ನಿಕಲ್ ಅವ್ರು ಏನ್ ಮಾಡಿದಾರೆ ಅದನ್ನ ಬಿಟ್ಟು ಇನ್ನೊಂದು ಕೊಟ್ಟಿರುವಂತ ಉದಾಹರಣೆಗಳು ಇಲ್ಲ ನಮ್ಮ ಮುಂದೆ. ಆದ್ರಿಂದ ನಿನ್ನೆನೆ CWRC ಅಲ್ಲೇ ಅವ್ರು ವಾದ ಸರಿ ಮಾಡಿದ್ರೆ ಯಾಕೆ ಈಗ ಅಪ್ಲೈ ಮಾಡಬಾರ್ದು, ಆಗಸ್ಟ್ ವರೆಗೂ ಕಾಯ್ಬೇಕು. ಮತ್ತೆ ಎರಡನೇದಾಗಿ ಅವ್ರ ತಮಿಳುನಾಡು ಡ್ಯಾಮ್ ನಲ್ಲಿ ಎಷ್ಟು ನೀರಿದೆ, ಏನಾಗುತ್ತೆ ಅಂದ್ರೆ ಪ್ರತಿ ಸಾರಿನೂ ಬರೀ ನಮ್ಮದನ್ನ ನಾವು ಡಿಫೆಂಡ್ ಮಾಡ್ಕೊಳಕ್ ಹೋಗ್ತೀವಿ, ಅಫೆನ್ಸಿವ್ ಆಗಿ ಎಂದು ಹೋಗಲ್ಲ. ಏನಾಗಿದೆ ಅಂದ್ರೆ ತಮಿಳ್ನಾಡಿಗೆ ನೀರಾದ್ರೂ ಎಷ್ಟು ಬೇಕು, ಸ್ಟ್ಯಾಂಡಿಂಗ್ ಕ್ರಾಪ್ಗೆ ನೀರಾದ್ರೂ ಎಷ್ಟು ಬೇಕು. ಈಗ ಅದರಲ್ಲಿ 3 ಸತಿ ಬಿಡೋದಿರ್ತದೆ. ಫಸ್ಟ್ ಬಿಡೋದ್ರಲ್ಲಿ ಎಷ್ಟು ಬೇಕು, ಅದ್ರಲ್ಲಿ ತಮಿಳ್ನಾಡು 4 ಡ್ಯಾಮ್ಗಳಲ್ಲಿ ಆಲ್ಮೋಸ್ಟ್ 4 TMC ಮೇಲಿದೆ. ಅದನ್ನ ಯಾಕೆ ಉಪಯೋಗ ಮಾಡ್ಕೋಬಾರ್ದು ಅನ್ನೋಂತ ವಾದವನ್ನ ನಾವು ಮಾಡಲ್ಲ. ಬರೀ ನಮ್ಮಲ್ಲಿ ಇಷ್ಟಿದೆ, ನಮ್ಗೆ ಕಮ್ಮಿ ಇದೆ ಅಂತ ನಾವು ವಾದ ಮಾಡ್ತೇವೆ. ನಾನು ಯಾವಾಗಲೂ ನಮ್ಮ ಆಫೀಸರ್ಸ್ ನಾವಿದ್ದಾಗಲೂ ಹೇಳ್ತಾ ಇದ್ದೆ, ನೀವು ಆ ಸೈಡ್ ನೋಡಿ, ಆ ಸೈಡ್ ಅವ್ರ ರಿಕ್ವೈರ್ಮೆಂಟ್ ಅನ್ನ ಇಲ್ಲದೆ ಇರುವಾಗಲೂ ಕೂಡ ಡಿಮಾಂಡ್ ಮಾಡೋದು, ನಮ್ಮ ಕಡೆಯಿಂದ ಕುಡಿಯೋ ನೀರು ಸಮಸ್ಯೆ ಇದ್ದಾಗಲೂ ಕೂಡ. ಈಗ ನಾವು ಏನಾಗಿದೆ ಅಂದ್ರೆ, ನಮ್ಮ ರೈತರಿಗೆ ನೀರನ್ನು ಬಿಡದೆ ನಾವು ಇವತ್ತು ಕುಡಿಯೋ ನೀರಿಗಾಗಿ ನಾವು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ. ಹೌದು. ನಮ್ಮ ಬೆಂಗಳೂರು ಅಂತ ದೊಡ್ಡ ಮಹಾನಗರ ಈ ನಮ್ಮ KRS ಮೇಲೆ ಡಿಪೆಂಡ್ ಆಗಿದೆ. ಮಂಡ್ಯ, ಮೈಸೂರು ಅಂತ ನಗರಗಳಿದ್ದಾವೆ, ಎಂಟ್ರೂಟ್ ವಿಲೇಜ್ಗಳಿದ್ದಾವೆ. ಕುಡಿಯೋ ನೀರಿಂದೇ ದೊಡ್ಡ ಸಮಸ್ಯೆ ಇರುವಾಗ ನಮ್ಗೆ ಇದನ್ನ ನಾವು ಹೈಲೈಟ್ ಮಾಡೋ ಜೊತೆಗೆ ಅವ್ರ ರಿಕ್ವೈರ್ಮೆಂಟ್ ಎಷ್ಟಿದೆ ಅನ್ನೋದನ್ನ ಮಾಡಲ್ಲ. ಆಮೇಲೆ ಎರಡನೇದಾಗಿ ಮನ್ಸೂನ್ ಅವ್ರಿಗೆ ಸೆಪ್ಟೆಂಬರ್ ನಿಂದ ಬರುತ್ತೆ. ಕರೆಕ್ಟ್. ಅಲ್ಲಿ ಮಳೆ ಬಂದ್ರೆ ನಮ್ಗೆ ಮೇಲ್ ನೀರ್ ಕೊಡಕ್ ಆಗಲ್ಲ, ಅವರು ಕೊಡೋದೂ ಇಲ್ಲ. ನಮ್ಗೆ ಮಳೆ ಬಂದ್ರೆ ಯಾವತ್ತಾದ್ರೂ ಕೊಡ್ಬೋದು ಅವ್ರಿಗೆ. ಹೌದು. ಮತ್ತೆ ಇಷ್ಟೆಲ್ಲ ಇದ್ರ ಜೊತೆಗೆ ಇದು ಶಾರ್ಟ್ ಟರ್ಮ್ ಯಾವಾಗ್ಲೂ ಕೂಡ ಕ್ರೈಸಿಸ್ ಆಗೋದೆ. ಮಳೆ ಕಮ್ಮಿ ಆದಾಗ ಡಿಸ್ಟ್ರೆಸ್ ಬರೋದೆ. ಲಾಂಗ್ ಟರ್ಮ್ ಆಗಿನೇ ಮೇಕೆದಾಟುನ ನಾವು ಪ್ರೊಜೆಕ್ಟ್ ಮಾಡಿದ್ವಿ. ಕರೆಕ್ಟ್. ಅದನ್ನ ಯೋಜನೆ, ಪವರ್ ಯೋಜನೆ ಇದ್ರು ಕೂಡ ಕನ್ವರ್ಟ್ ಮಾಡಿ ನಾವು ಮಾಡಿದ್ದೇವೆ. ಈಗ ಅದಕ್ಕೂ ಅಪೋಸ್ ಮಾಡ್ತಾರೆ. ಈಗ ನೋಡಿ, ಈ ಡಿಸ್ಟ್ರೆಸ್ ಸಂದರ್ಭದಲ್ಲಿ ಮೇಕೆದಾಟು ಅನ್ನುವಂತ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ನಮ್ಮ ಹತ್ರ ಇದ್ರೆ ಅದರಲ್ಲಿ ಏನ್ ಸ್ಟೋರೇಜ್ ಹೆಚ್ಚಿಗೆ ಮಳೆ ಬಂದಾಗ ಇಟ್ಕೊಂಡಿರ್ತೀವೋ ಅದನ್ನ ಇವತ್ತು ಅವ್ರಿಗೂ ಕೊಡಬಹುದು, ನಮಗೂ ಉಪಯೋಗ ಮಾಡ್ಕೋಬಹುದು. ಇದು ದಿಸ್ ಇಸ್ ದ ರೈಟ್ ಟೈಮ್ ಟು ಮೇಕ್ ದಮ್ ಅಂಡರ್ಸ್ಟ್ಯಾಂಡ್. ನಿನ್ನೆ ಮುಖ್ಯಮಂತ್ರಿಗಳು, ಈಗ ತಾವು ಮುಖ್ಯಮಂತ್ರಿಗಳು ಅದೇ ನಿಮ್ಗೇನೋ ಮಾತಾಡಿದ್ರು ನಿನ್ನೆ ಅಂತ ಸುದ್ದಿ ಬಂತು ನಮ್ಗೆ. ಹೌದು, ನಾನು ಮಾತಾಡಿದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲ ಮುಖ್ಯಮಂತ್ರಿಗಳು, ತಮಿಳುನಾಡು ಮುಖ್ಯಮಂತ್ರಿಗಳು ಬರ್ತೇನೆ ಅಂತಾರೆ, ಏನ್ ಮಾಡೋದು ಅಂತ. ಈ ನೀರ್ ಬಿಡೋದಕ್ಕೂ ಮುಖ್ಯಮಂತ್ರಿಗಳು ಬರೋದಕ್ಕೂ ಸಂಬಂಧ ಮಾಡಬೇಡಿ. ನಾವು ನೀರ್ ಬಿಡಕ್ ಆಗಲ್ಲ, ನೀರ್ ಬಿಡಬಾರ್ದು. ಪ್ಲಸ್ ದಿಸ್ ಇಸ್ ದ ರೈಟ್ ಟೈಮ್ ಟು ಕನ್ವಿನ್ಸ್ ದೆಮ್. ಇಂಥ ಡಿಸ್ಟ್ರೆಸ್ ಟೈಮ್ ಅಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವ್ ಉಪಯೋಗ ಆಗ್ತದೆ ಅನ್ನುವಂಥದ್ದು ಅವ್ರು ಕನ್ವಿನ್ಸ್ ಮಾಡಕ್ಕಾಗತ್ತೆ. ಸರಿಯಾಗಿ ಮಾಡ್ರಿ ಅಂತ ಹೇಳಿದ್ದೆ. ಪ್ರಶಾಂತ್ ಏನೋ ಕೇಳ್ತಾ ಇದ್ರು ಬೊಮ್ಮಾಯಿ ಅವರು. ಅಲ್ಲ ಬೊಮ್ಮಾಯಿ ಸರ್, ಇವತ್ತಿನವರೆಗೂ ಕೂಡ ಈ ಡಿಸ್ಟ್ರೆಸ್ ಫಾರ್ಮುಲಾ ಯಾಕೆ ಅರೈವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇರ್ಬೋದು ವಾದ ಪ್ರತಿವಾದ, ನೀರಿನ ಅಲೋಕೇಶನ್ ಬಗ್ಗೆ ಕೂಡ ವಾದ ಪ್ರತಿವಾದಗಳು ಇದ್ವು. ಡಿಸ್ಟ್ರೆಸ್ ಫಾರ್ಮುಲಾ ಇದೆಯಲ್ಲ, ಯಾಕಿಲ್ಲ? ಇದೆ. ಯಾರು ಹೇಳಿದ್ರು ನಿಮ್ಗೆ ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲ ಅಂತ? ಅಲ್ಲ, ಈಗ ನಾವು ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲೂ ಕೂಡ ಪಕ್ಕಾ ಹಿಂಗೆ ಡಿಸ್ಟ್ರೆಸ್ ಎಷ್ಟು ಕಡಿಮೆ ಆಗಿದ್ದಾರೆ ಪ್ರೋ ರೇಟಾ ಬೇಸಿಸ್ ಮೇಲೆ ನೀರು ಬಿಡೋದನ್ನ ನಾವು ಒಪ್ತಾ ಇಲ್ಲ. ಅಲ್ಲ, ಪ್ರೋ ರೇಟಾ ಇಟ್ಸ್ ಕ್ವಶನ್ ಆಫ್ ಆಲ್ ಟೈಮಿಂಗ್. when to leave and not to leave, that is the whole issue. Distress formula pro rata ಆಗಿ ಮೊದಲಿಂದನೂ ಇದೆ. ಅದು ಹಲೋ ಹೇಳಿ ಸರ್. ಹಲೋ, ಕೇಳಿಸ್ತಾ ಇದೆ? ಹಲೋ,
ಬೊಮ್ಮಾಯರು ಕೇಳಿಸ್ತದೆ ಬೊಮ್ಮಾಯರು. ಅದು ಡಿಸ್ಟ್ರೆಸ್ ಫಾರ್ಮುಲಾ ಈ ಇಂಟೀರಿಯರ್ ಆರ್ಡರ್ ಅಲ್ಲೂ ಇದೆ, ಟ್ರಿಬ್ಯುನಲ್ ಆರ್ಡರ್ ಅಲ್ಲೂ ಇದೆ. ಈಗ ಅದ್ರ ಪ್ರಕಾರ ಮಳೆ ನೀರಿನ ಎಷ್ಟು ಪರ್ಸೆಂಟೇಜ್ ನಾವು ಬಿಡ್ಬೇಕು ಅನ್ನುವಂಥದ್ದು ಇದೆ, ಡಿಸ್ಟ್ರೆಸ್ ಫಾರ್ಮುಲಾ ಇದೆ. ಪ್ರಶ್ನೆ ಇರುವಂತದ್ದು ಇಲ್ಲಿ ನಮ್ಗೆ ನಮ್ಮ ಮಾನ್ಸೂನ್ ಸೀಸನ್ ಅವ್ರ ಮಾನ್ಸೂನ್ ಸೀಸನ್ ವ್ಯತ್ಯಾಸ ಇದೆ. ಈಗ ನಮ್ಗೆ ನೆಕ್ಸ್ಟ್ ಮಂತ್ ಮಳೆ ಬರಲಿಲ್ಲ ಅಂದ್ರೆ ನಮ್ಗೆ ಇಡೀ ವರ್ಷ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ. ಎಸ್ಪೆಷಲಿ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಬೆಂಗಳೂರು ಕುಡಿಯೋ ನೀರೇ ಕೊಡಕ್ಕಾಗಲ್ಲ. ಅವಾಗ ಯಾರು ನಮ್ಮ ಸಹಾಯಕ್ಕೆ ಬರಕ್ ಸಾಧ್ಯ ಇಲ್ಲ. ಇದನ್ನ ಸ್ಟ್ರೆಸ್ ಮಾಡಬೇಕು. ಮತ್ತೆ ತಮಿಳ್ನಾಡು ಆಲ್ವೇಸ್ ಕ್ರೈಯಿಂಗ್ ಬೇಬಿ. ಅವ್ರ ಹತ್ರ ನೀರಿದ್ರು ಕೂಡ ಅವ್ರು ಯಾವಾಗ್ಲೂ ಕೂಡ ಅಳೋ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮವರು ಅವ್ರ ಹತ್ರ ಎಷ್ಟು ನೀರಿದೆ, ಅವ್ರಿಗೆ ಎಷ್ಟು ನೀರು ಬೇಕು ಅನ್ನುವಂಥ ಕ್ಯಾಲ್ಕುಲೇಷನ್ ನಾವು ಹೇಳೋದೇ ಇಲ್ಲ, ಬರೀ ನಮ್ಮ ಕ್ಯಾಲ್ಕುಲೇಷನ್ನೇ ನಾವು ಬಿಚ್ಚಿಡ್ತಾ ಇದ್ದೇವೆ. ದಟ್ ಇಸ್ ದ ಹೋಲ್ ಪ್ರಾಬ್ಲಮ್. ಬಟ್ ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ 2018ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ, 2007ರ ತೀರ್ಪು, 18ರ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ 2026ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಆಧರಿಸಿ ಕೇಂದ್ರ ಜಲಶಕ್ತಿ ಮಂತ್ರಾಲಯ ಹೇಳ್ತಾ ಇದೆ ಇಲ್ಲ ಮತ್ತೊಂದು ರಾಜ್ಯದ ಅನುಮತಿ ಬೇಕಾಗಿಲ್ಲ ಅಂತ ಅದಕ್ಕೆ ಅಂತಕ್ಕಂಥದ್ದನ್ನು. ಅಲ್ಲ, ಅದು ಏನಾಯ್ತು ಅಂದ್ರೆ ತಮಿಳುನಾಡಿನವರು ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕೊಂಡ್ರು. ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕೊಂಡ್ಮೇಲೆ ಒಂದ್ಸತಿ ಟ್ರಿಬ್ಯುನಲ್ ನೀರಿನ ಅಲೋಕೇಶನ್ ಫಿಕ್ಸ್ ಮಾಡಿದೆ. ಆಫ್ಟರ್ ದಟ್ ಇಫ್ ದೇರ್ ಇಸ್ ಎನಿ ಅಡಿಷನಲ್ ರಿಸರ್ವಾಯರ್ಸ್ ಈಸ್ ರಿಕ್ವೈರ್ಡ್, ದಿ ಸ್ಟೇಟ್ ಹ್ಯಾಸ್ ಗಾಟ್ ಇಟ್ಸ್ ಪವರ್ ವಿದಿನ್ ಇಟ್ ರೈಟ್ಸ್ ಟು ಬಿಲ್ಡ್ ಇಟ್ ಅಂತ ಆ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಅಲ್ಲಿ ಕೂಡ ಜಜ್ಮೆಂಟ್ ಅಲ್ಲಿ ಕೂಡ ಅದು ಹೇಳಿದ್ರಿಂದ ಇವತ್ತು ನಮ್ಗೆ ಅನುಕೂಲ ಆಗಿದೆ. ಅದು ನಮ್ಗೆ ಇಲ್ಲದೆ ಏನಾಗುತ್ತೆ, ಸಾಮಾನ್ಯವಾಗಿ ಇಂಟರ್ ಸ್ಟೇಟ್ ರಿವರ್ ಇದ್ರೆ ನಾವು ಎಲ್ಲಾ ಸ್ಟೇಟ್ಗಳ ಕನ್ಸೆಂಟ್ ತಗೊಂಡು ಮಾಡ್ಬೇಕು ಅನ್ನುವಂಥದ್ದು ಒಂದು ಜನರಲ್ ರೂಲ್ ಇದೆ. ಅದು ಇಲ್ಲಿ ಅಪ್ಲೈ ಆಗಲ್ಲ ಅನ್ನುವಂಥದ್ದನ್ನು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಅಡ್ವಾಂಟೇಜ್ ಇದೆ ಅದು ನಮ್ಗೆ. ಅದಕ್ಕೆ ನಾನು ನಿನ್ನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದಾಗ ಅಕಸ್ಮಾತ್ ಏನೋ ಅವ್ರು ತಮಿಳ್ನಾಡು ಮುಖ್ಯಮಂತ್ರಿ ಬರಲ್ಲ ಅಂದ್ರು, ಅಕಸ್ಮಾತ್ ಅವ್ರು ಬಂದಿದ್ರೆ ಅವ್ರು ಕನ್ವಿನ್ಸ್ ಮಾಡಿ, ನೋಡಿ ಡಿಸ್ಟ್ರೆಸ್ ಇದೆ, ನಿಮ್ಗೂ ನೀರು ಬಿಡಕ್ ಆಗ್ತಾ ಇಲ್ಲ, ನಮಗೂ ಇಲ್ಲ, ನಮ್ ಕುಡಿಯಕ್ ನೀರು ಇಲ್ಲ, ಇಂಥ ಟೈಮಲ್ಲಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವರ್ ಇದ್ರೆ ಅದು ನಿಮ್ಗೂ ಅನುಕೂಲ ನಮಗೂ ಅನುಕೂಲ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡೋದಕ್ಕೆ ಒಳ್ಳೆಯ ಭೂಮಿಕೆ ಇದು. ಸೊ ಇದು ಒಳ್ಳೆ ಗ್ರೌಂಡ್ ಇದೆ. ಇದನ್ನ ನೀವು ಸ್ಟ್ರೆಸ್ ಮಾಡಿ ಹೇಳಿ ಅಂತ ನಾನು ನಿನ್ನೆ ಅವ್ರಿಗೆ ಅಡ್ವೈಸ್ ಮಾಡಿದ್ದೇನೆ. ಸರ್, ಈ ಥರದ ಜಡ್ಜ್ಮೆಂಟ್ಗಳು ನೀವು ನೀರಾವರಿ ಸಚಿವರಾಗಿದ್ದಾಗೂ ಬಂದ್ವಲ್ಲ, ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅದನ್ನ? ಇದು ನಾನು 2012ರಲ್ಲಿ ಇದೇ ತರ ಸಮಸ್ಯೆ ಆಗಿತ್ತು. ಅವಾಗ ಇನ್ನ ಟ್ರಿಬ್ಯುನಲ್ ನೋಟಿಫಿಕೇಶನ್ ಆಗಿರ್ಲಿಲ್ಲ, ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಅವಾಗ. ಈಗಾದ್ರೂ ಅದು CWMA ಇದೆ, ಎಲ್ಲ ಇದೆ. ಅವಾಗ ಡೈರೆಕ್ಟ್ ಆಗಿ ಐಎ ಹಾಕಿದ್ರು ತಮಿಳ್ನಾಡಿನಲ್ಲಿ ಜಯಲಲಿತಾ ಇದ್ದಾಗ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು 14 TMC ನೀರು ಬಿಡಿ ಅಂತ ಹೇಳಿದ್ರು, ಇದು ಬರೀ 4.5 TMC. ಆವಾಗ ಸಿದ್ದರಾಮಯ್ಯ ಹೌಸ್ ಅಲ್ಲಿ ನಿಂತ್ಕೊಂಡು ನೀವು ನೀರು ಬಿಡ್ತಿರೋ ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡ್ತಿರೋ ಅಂತ, ಇದು ಏನೇನಾದ್ರು ಹೇಳಿ ಅಂತ. ನಾನು ಹೇಳಿದೆ ಎರಡೂ ಮಾಡಲ್ಲ, ನಾವು ಬೇರೆ ಅದರ್ ಆಪ್ಷನ್ಸ್ ಅದೇ ಅಂತ ಹೇಳಿ ನಾವು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ರಿವಿಷನ್ ಪಿಟಿಷನ್ ಹಾಕಿ ಅಲ್ಲಿ ನಮ್ಮ ನಾರಿಮನ್ ಅವ್ರಿಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಅವ್ರು ವಾದ ಮಾಡಿದಾಗ ಅದಕ್ಕೆ 2 ತಿಂಗಳ ಅವಧಿ ಕೊಟ್ಬಿಟ್ರು. ಇಲ್ಲಿದ್ರೆ 4th ವೀಕ್ ತಂದಿದ್ರು 14 TMC ಒಟ್ಟಿಗೆ ಬಿಡ್ರಿ ಅಂತ. ನಮ್ ಡ್ಯಾಮ್ ಅಲ್ಲೇ ಇರಲಿಲ್ಲ ಅಷ್ಟು. ಆಮೇಲೆ 2 ತಿಂಗಳು ನಮ್ಗೆ ಅದನ್ನ ಶೆಡ್ಯೂಲೇ ಚೇಂಜ್ ಮಾಡಿಕೊಟ್ರು ಸುಪ್ರೀಂ ಕೋರ್ಟ್. ವಾಪಸ್ ಹೋಗಿ ಫೈಟ್ ಮಾಡಿದ್ವಿ ನಾವು ರಿವಿಷನ್ ಪಿಟಿಷನ್ ಹಾಕಿ. ದಟ್ ವಾಸ್ ಅ ವೆರಿ ಗುಡ್ ಎಕ್ಸರ್ಸೈಸ್ ಆ ಸಂದರ್ಭದಲ್ಲಿ. ಆಮೇಲೆ ಅಷ್ಟರಲ್ಲಿ ಮಳೆ ಬಂತು, ನೀರು ಬಿಡಕ್ಕೂ ಅನುಕೂಲ ಆಯ್ತು. ಎಸ್, ಈಗ ಸರ್ವಪಕ್ಷ ಸಭೆಯಲ್ಲಿ ಏನು ಸಲಹೆ ಕೊಡ್ತೀರಿ ನೀವು ರಾಜ್ಯ ಸರ್ಕಾರಕ್ಕೆ? ಸರ್ವಪಕ್ಷ ಸಭೆಗೆ ನೋಡ್ರಿ, ಫಸ್ಟ್ ದೇ ಶುಡ್ ಎನ್ಶೂರ್ ಡ್ರಿಂಕಿಂಗ್ ವಾಟರ್. ಹೌದು, ಫಾರ್ ಬೆಂಗಳೂರು ಅಂಡ್ ಆಲ್ ಅದರ್ ವಿಲೇಜಸ್ ಇನ್ ಕಾವೇರಿ ಡೆಲ್ಟಾ ಫಸ್ಟ್. ಯಾಕಂದ್ರೆ ಈಗ ಸ್ವಲ್ಪ ನೀರು ಇರ್ಬೋದು, ಇದು ಇರ್ಬೋದು, ಆದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4-5 ತಿಂಗಳು ನಿಮ್ಗೆ ಗ್ರೌಂಡ್ ವಾಟರ್ ಕೂಡ ಕಮ್ಮಿ ಆಗಿಬಿಡುತ್ತೆ. ಅದರಿಂದ ಅದನ್ನ ಎನ್ಶೂರ್ ಮಾಡ್ಕೊಳ್ಳಿ. ನಮ್ಮ ಜನಕ್ಕೆ ಕುಡಿಯೋ ನೀರು, ಕನಿಷ್ಠ ಕುಡಿಯೋ ನೀರು ಕೊಡುವಂತದನ್ನ ಎನ್ಶೂರ್ ಮಾಡಿ ಕೊಡುವಂತ ಒಂದು ಮ್ಯಾನೇಜಿಂಗ್ ಸಿಸ್ಟಮ್ ಅನ್ನ ಮಾಡ್ಕೊಡ್ರಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಓಕೆ ಓಕೆ, ಧನ್ಯವಾದ ಬೊಮ್ಮಾಯಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರಿ. ಭಾನುವಾರ ಸರ್ವಪಕ್ಷ ಸಭೆ, ಅಲ್ಲಿ ತನಕ ನೀರು ಬಿಡೋದಿಲ್ಲ ಅನ್ನುವ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಶಾಸಕ ಗಣಿಗ ರವಿ ಮಾತಾಡಿದ್ರು. ನಮ್ಮಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ತಮಿಳುನಾಡಿನ ಬೆಳೆಗೆ ನೀರು ಬಿಡೋದಕ್ಕಾಗೋದಿಲ್ಲ ಅಂತ.
ಎಲ್ಲ ಸಿಟಿಗಳಿಗೂ ನೀರು ಕೊಡಬೇಕು. ಅದ್ರ ಜೊತೆಗೆ ಜಲಧಾರೆ ಅಂತೇಳಿ ಒಂದು ಹೊಸ ಸ್ಕೀಮ್ ತಂದು ಹಳ್ಳಿಗೂ ನೀರು ಕೊಡೋ ಮಾಡಿದ್ವಿ. ಅದನ್ನು ಕೂಡ ಕಾವೇರಿ ನೀರನ್ನು ಕೊಡೋವಂಥ ಸ್ಕೀಮ್ ಮಾಡಿದ್ವಿ. ಅದಕ್ಕೂ ನೀರು ಬೇಕು. ಇದನ್ನು ಒಂಥರ ಧೃತರಾಷ್ಟ್ರನ ಪ್ರೇಮ ಥರ ತಮಿಳ್ನಾಡಿಗೆ ಬಿಡಿ ಅಂದರೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ಟರೆ ಇದು ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಬೇರೆ ದಾರಿ ಇಲ್ಲ ನಮಗೂ. ಆದರೆ ನೀರು ಮಾತ್ರ ಕೊಡ್ಕೊಡ್ದು. ಈಗಲೇ ನಮ್ಮಲ್ಲಿ ಬೆಳೆದು ನಿಂತಿರುವಂಥ ಬೆಳೆಗಳು ಈಗಾಗಲೇ ಅದು ಒಣಗ್ತಾ ಇದೆ. ರೈತರಿಗೆ ಮರಣ ಶಾಸನ ಆಗಿದೆ. ಇದಾಗಲೇ ಅವರು ಸಾಲ ಸೋಲ ಮಾಡಿ ಕಬ್ಬು ಹಾಕಿದ್ದಾರೆ. ಮೊನ್ನೆ ಕುಡಿಯೋ ನೀರಿಗೇನೋ ಒಂದು 500 ಕ್ಯೂಸೆಕ್ ನೀರನ್ನು ಬಿಟ್ಟಿದೆ. ಅದು ಮೊದಲೆಲ್ಲ 8 ಅವರಲ್ಲಿ ಬರ್ತಾಯಿತ್ತು. 500 ಬಿಟ್ಟಿರೋದ್ರಿಂದ ನಮ್ಮೂರಿಗೆ ಬರೋಕ್ಕೆ 4 ಅವರ್ ತೊಗೊಂಡಿದೆ. ಈ ರೀತಿಯ ಪರಿಸ್ಥಿತಿ ಇದೆ. ತಮಿಳ್ನಾಡವರು ಈ ಕುಚೇಷ್ಟೆಗಳನ್ನೆಲ್ಲ ಬಿಟ್ಟು ನಮಗಿಂತ ಜಾಸ್ತಿ ಮೆಟ್ಟೂರು ಡ್ಯಾಮಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ. ಮೆಟ್ಟೂರು ಡ್ಯಾಮಲ್ಲಿ ನಮ್ಮ ಕಾವೇರಿ ನೀರಿಗಿಂತ ಜಾಸ್ತಿ ನೀರು ಸ್ಟೋರೇಜು ಅವ್ರ ಹತ್ರ ಕುಡಿಯೋ ನೀರಿಗಿದೆ. ಮತ್ತು ನಾನು ಮೊನ್ನೆ ಚಿದಂಬರಂ, ತಮಿಳ್ನಾಡಿನ ಚಿದಂಬರಂ ಜಿಲ್ಲೆಯಲ್ಲಿ ಹೋಗ್ಬೇಕಾದ್ರೆ ನೀರು ನನ್ನ ಕಣ್ಣಾರೇನೆ ನಾನೇ ನೋಡಿ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಸಮುದ್ರಕ್ಕೆ ಸೇರ್ತಾ ಇದೆ. ಅದನ್ನ ನೀರನ್ನು ಫಸ್ಟು ನೀವು ಉಪಯೋಗಿಸ್ಕೊಳ್ಳಿ. ಕರ್ನಾಟಕದ ತಂಟೆಗೆ ಯಾವುದೇ ಕಾರಣಕ್ಕೂ ಬರಬೇಡಿ. ಇದು ಎಚ್ಚರಿಕೆ. ಇದು ಸುಮ್ಮನೆ ನೀವು ನೀರಿಲ್ದಿರೋ ಟೈಮಲ್ಲಿ ನೀರು ಕೊಡಿ ಅಂತೇಳಿ ನೀವು ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನೆಲ್ಲ ಕೈಗೆ ಹಾಕ್ಕೊಂಡು, ಆ ಕೇಂದ್ರ ಸರ್ಕಾರ ಕೂಡ ಇದು ಗೊತ್ತಿದ್ದೆ. ಇವತ್ತು 4 ಜನ ಮಿನಿಸ್ಟ್ರು ಇವರೆಲ್ಲ ಪಾಟೀಲ್ ಎಸ್ ಆರ್ ಪಾಟೀಲ್ ಸಿ ಆರ್ ಪಾಟೀಲ್ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿದ. ಅವ್ರ ಮೇಲೂ ಇವ್ರು ಹೇಗೆ ಅಂದರೆ ನೀನು ಹತ್ತಂಗಾಡು ನನ್ನ ನಕ್ಕಂಗಾಡು ಅನ್ನೋ ಕೇಸ್ ಆಗಿದೆ. ರೀತಿಯ ಎಲ್ಲ ಸಿಟಿಗಳಿಗೂ ನೀರು ಕೊಡಬೇಕು. ಅದ್ರ ಜೊತೆಗೆ ಜಲಧಾರೆ ಅಂತೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.